ನಿಮಿಷ ಕನ್ನಡ ಕೇಳನಕಲು ನಿಕ್ಲಿಗೆ ಸಾಧ್ಯ ಅಂಡ ಮಾತ್ರ ಕೇಳನೆ ಇದನ್ನ ಕೇಳಿಕ ಬರ್ತಿದ್ದು ಕೊಲ್ಲೆ. ನಾವು ಇವತ್ತು ಅಡಿಕೆ ಸುಲಿಲಿಕ್ಕೆ ಬಂದಿದ್ದೇವೆ. ನಮ್ಮೊಟ್ಟಿಗೆ ಸ್ವಾಮಿಗಳಿದ್ದಾರೆ, ನೋಡ್ಬೋದು. ಇವತ್ತಿಷ್ಟು ಅಡಿಕೆ ಇದೆ ಸುಲಿಲಿಕ್ಕೆ. ಇವತ್ತು ಇದನ್ನು ಮುಗಿಸಿ ಹೋಗುದು ನಾವು. ಸ್ವಾಮಿಗಳಿದ್ದಾರೆ ನಮ್ಮೊಟ್ಟಿಗೆ. ಸ್ವಾಮಿ ಶರಣಮಯ್ಯಪ್ಪ. ನಾವು ಇವತ್ತು ವಾವರ ಸ್ವಾಮಿಯ ಮನೆಗೆ ಬಂದಿದ್ದೇವೆ ಅಡಿಕೆ ಸುಲಿಲಿಕ್ಕೆ. ನಮ್ಮೊಟ್ಟಿಗೆ ಇನ್ನೊಬ್ಬರು ಸ್ವಾಮಿಗಳಿದ್ದಾರೆ. ಅವರು ಏನು ಮೌನ ವೃತ್ತದಲ್ಲಿದ್ದಾರೆ. 12 ಗಂಟೆ ನಂತರ ನೀರು ಕುಡಿಲಿಕ್ಕೆಲ್ಲ. ಹಾಗಾಗಿ ಸ್ವಾಮಿಗಳಲ್ಲಿ ಲಾಗ್ ನೋಡ್ತಾ ಅಡಿಕೆ ಸುಲಿತಿದ್ದಾರೆ. ಇನ್ನೊಬ್ರು ಸ್ವಾಮಿ ಏನು ಮಾತಾಡಲ್ಲ. ಸಾಯಿ ಸ್ವಾಮಿ ನೋಡಿ, ನಮ್ಮಲ್ಲಿ ಸ್ಪೆಷಲ್ ಇದೆ. 4 ಬೇರೆ ಬೇರೆ ಅಡಿಕೆ ಹಾಕ್ತೀವಿ. ನಮ್ದೀಗ ಆಯ್ತು ಅಡಿಕೆ ಸುಲಿದು. ನಾವಿನ್ನು ಊಟಕ್ಕೆ ಹೋಗುದು. ಸ್ವಾಮಿಗಳೆಲ್ಲ ರೆಡಿ ಆಗ್ತಿದ್ದಾರೆ. ನೋಡ್ಬೋದು, ಸ್ವಾಮಿಗಳಿನ್ನು ಸ್ನಾನ ಮಾಡಿ ಮಾತ್ರ ನಮಗೆ ಊಟ. ನಾವೀಗ ಸ್ನಾನ ಮಾಡಲಿಕ್ಕೆ ನದಿಗೆ ಬಂದಿದ್ದೀವಿ. ಸ್ವಾಮಿಗಳಿದ್ದಾರೆ. ಸ್ವಾಮಿಗಳು ಮಧ್ಯಾಹ್ನದ ಅನ್ನದ ಸೇವೆಯನ್ನು ಸ್ವೀಕಾರ ಮಾಡುವ ಮೊದಲು ಸ್ನಾನ ಮಾಡಬೇಕು. 12 ಗಂಟೆಯ ನಂತರ ಯಾವುದೇ ಫಲ ನೀರು ಯಾವುದನ್ನು ತಿನ್ನಲಿಕ್ಕಿಲ್ಲ. ಅದರಿಂದ ಈಗ 1 ಗಂಟೆ ಆಗಿದೆ. ಎಲ್ಲ ಕೆಲಸಕ್ಕೆ ಹೋದ ಸ್ವಾಮಿಗಳು ಬಂದಿದ್ದಾರೆ. ಈಗ ನದಿ ಹತ್ರ ಬಂದಿದ್ದಾರೆ. ನೋಡ್ಬೋದು ಸ್ವಾಮಿಗಳು ನದಿಗೆ ಆರ್ಲಿಕ್ಕೆ ನೋಡ್ತಿದ್ದಾರೆ. ನತ್ತಿದ್ದಾರೆ ಗುಡ್ಡೆಗೆ. ಅಲ್ಲಿ ಚಡ್ಡಿ ಸುರಂಬಿ ಸ್ನಾನ ಮಾಡಿ ನಂತರ ಮಾತಾಡ್ಲಿಕ್ಕಿಲ್ಲ. ಅದು ಸಂಜೆ ಮತ್ತೆ ಬೆಳಿಗ್ಗೆ ಈಗ ಮಾತಾಡ್ಬೋದು. ಇಲ್ಲಿ ನೋಡಿ, ಸಾಯಿ ಸ್ವಾಮಿ ಬಟ್ಟೆ ತೊಲಿತಿದ್ದಾರೆ. ನೋಡಿ ನದಿ ಎಷ್ಟು ತುಂಬ ಚಂದ ಇದೆ. ಅವರು ಆರಿದ್ರಲ್ಲಿ ಸ್ವಾಮಿಗಳು. ಗುರುಸ್ವಾಮಿಗಳು ಬಂದ್ರು ಕಲ್ಲಿಡ್ಕೊಂಡು, ಏನಕ್ಕಂತ ಗೊತ್ತಿಲ್ಲ. ಚಂದನ ಕುಂಕುಮ ಲೇಪನ ಮಾಡ್ತಿದ್ದಾರೆ, ನೋಡ್ಬೋದು. ನೋಡ್ಬೋದು ಸ್ವಾಮಿಗಳು ನೀರು ಹಾಕ್ತಿದ್ದಾರೆ ಎಲೆಗೆ. ಹರಿಹರ ಸುತನೇ ಅನ್ನದಾನ ಭವಿ ಹರಹರಿಯಣಿ ಓಂ ಸ್ವಾಮಿ ಅನ್ನಪೂರ್ಣೇಶ್ವರಿ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಶ್ರೀ ಹರಿಹರ ಸುತಾನಂದ ಸ್ವಾಮಿ ಶರಣಯ್ಯಪ್ಪ. ಊಟ ಹಾಕಿ ನಾವು ಹೋಗ್ತಾ ಇದ್ದೇವೆ. ಈಗ ಭೋಜನ ಮಾಡಿಕೆಯ ಒಂದಿಗಿಟ್ಟಲ್ಲ ಮಾಡುವುದು. ಈಗ ಊಟ ಮಾಡಿ ಬಂದಿದ್ವಿ. ಇನ್ನು ಅಡಿಕೆ ಸುಲಿಲಿಕ್ಕೆ ಶುರು ಮಾಡೋದೇ. ಹಲೋ ವೀಕ್ಷಕರೇ, ನಾವು ಇವತ್ತು ಅಡಿಕೆ ಸುಲಿಲಿಕ್ಕೆ ಬಂದಿದ್ದೇವೆ. ನಮ್ಮೊಟ್ಟಿಗೆ ಇವತ್ತು ಪ್ರಸನ್ನ ಸ್ವಾಮಿಗಳಿದ್ದಾರೆ. ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳ. ಹಲೋ, ನಮಸ್ತೆ. ನೀವು ಎಷ್ಟು ವರ್ಷದಿಂದ ಈ ಅಡಿಕೆ ಸುಲಿಲಿಕ್ಕೆ ಬಂದಿದ್ದೀರಿ? ನಾನೀಗ ಸಾಧಾರಣ ಒಂದು ಸುಮಾರು 15 ವರ್ಷ ಆಯ್ತು. 15 ವರ್ಷದಿಂದ ಅಡಿಕೆ ಸುಲಿತಿದ್ದೇನೆ. ಅದೇ ನಂಗೆ ಇದುವೇ ನನ್ನ ಉದ್ಯೋಗ ಅಲ್ಲ. ನಾನು ಇದನ್ನ ಪಾರ್ಟ್ ಟೈಮ್ ಆಗಿ ಕೆಲವೊಂದ್ಸಲ ಕೆಲಸ ಮಾಡ್ತೇನೆ. ಈಗ ಮಾಲೆ ಹಾಕಿರೋದ್ರಿಂದ ನೀವು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿದ್ದೀರಿ. ನಾನು ಮಂಗಳೂರಿಗೆ ಇಲ್ಲದೆ ಕೆಲಸಕ್ಕೆ ಹೋಗುದು ಮಂಗಳೂರಿಗೆ. ಯಾಕಂದ್ರೆ ನಂಗೆ ಕಷ್ಟ ಆಗ್ತದೆ ಈಗ ಸ್ವಲ್ಪ. ಹಾಗೆ ಈಗ ಏನಾದ್ರು ಊರಲ್ಲಿ ಕೆಲಸ ಇದ್ರೆ ಮಾಡುದು ಒಟ್ಟಿಗೆ. ಮಂಗಳೂರಿಗೆ ಈಗ ಹೋಗ್ತೀರಾ? ಯಾವ್ದೊಂದು 2 ಸಲ ಹೋಗುದು ವಾರದಲ್ಲಿ. ನಮ್ಮ ಕಂಪನಿಯಲ್ಲಿ ಹೇಳಿದ್ದೇನೆ. ಒಂದು ಸ್ವಲ್ಪ ಅವರು ಸಹ ಶಬರಿಮಲೆ ಹೋಗುದಾದ್ರೆ ಅವರು ಸ್ಯಾಲರಿ ಎಲ್ಲ ಕಟ್ ಮಾಡುದಿಲ್ಲ. ನನ್ನ ಪುಣ್ಯ ಅಂತ ಹೇಳಿ ಅದೊಂದು ನಿಮ್ಮ ಚಾನ್ಸ್ ಆಗಿ. ಇಲ್ಲಾಂದ್ರೆ ರಜೆಗೆ ನಿಮ್ಮ ಸ್ಯಾಲರಿ ಕಟ್ ಮಾಡ್ತಿದ್ರು. ಅದೊಂದಿಲ್ಲ, ಈಗ ಮಾಡುದಿಲ್ಲ. ನಿಮ್ಗೆ ಮದ್ವೆ ಆಗಿದ್ದ? ಅದೆಲ್ಲ ಈಗ ಕೇಳುದ ನೀವು? ಅದೆಲ್ಲ ಕೇಳ್ಬಾರ್ದ? ಮದುವೆ ಆಗಿದೆ.
ಆಗಿ 4 ವರ್ಷ ಆಯ್ತು. ಅದ್ರ ನಂತರ ಎಲ್ಲ ಮಂಗಳೂರಲ್ಲಿ ಇರೋದು. ಮುಂಚೆ ರೂಮಲ್ಲಿ ಇದ್ದೆ. ಅದಕ್ಕೆ ಮುಂಚೆ ನಾನು ಕಂಪನಿ ಕೆಲಸಕ್ಕೆ ಜಾಯ್ನ್ ಆಗುವ ಮುಂಚೆ ಎಲ್ಲ ರಜೆಯಲ್ಲೆಲ್ಲ IT ಎಲ್ಲ ಮಾಡುವಾಗ ಅಡಿಕೆ ಕಲ್ದಿ ಹಣ ಮಾಡಿ ಬಸ್ಸಿಗೆ ಎಲ್ಲ ಅದರಲ್ಲಿ ಕೊಟ್ಟು ಫೀಸ್ ಎಲ್ಲ ಅದ್ರಲ್ಲಿ ಕಟ್ತಿದ್ರಿ? ಫೀಸ್ ಅದ್ರಲ್ಲಿ ಕಟ್ಟಿದ್ದು. ತುಂಬಾ ಕಷ್ಟ ಇತ್ತು ನಿಮ್ಮ ಬಾಲ್ಯದ ಜೀವನ. ITI ಆಯ್ತು. ಅದ್ರ ನಂತರ ಬ್ಯಾಂಗ್ಳೂರಿಗೆ ಹೋದೆ 2 ವರ್ಷ ATS ಮಾಡ್ಲಿಕ್ಕೆ ಅಂತ ಹೇಳಿ. ಅದ್ರ ನಂತರ ಇಲ್ಲಿ 1-2-3 ಕಂಪ್ನಿಗೆಲ್ಲ ಹೋದೆ. ಯಾವ್ದು ಎಲ್ಲ ಸರಿಗಟ್ಟೆ ಯಾವ್ದಾಗ್ಲಿಲ್ಲ. ಮತ್ತೆ ಸಹ ಇದೊಂದು 2 ತಿಂಗಳು ಅಡಿಕೆ ಸುಲಿಲಿಕ್ಕೆ ಮತ್ತೆ ಬಂದೆ. ಅದ ನಂತರ ಒಂದು ಕೆಲಸ ಸಿಕ್ತು. ಅದೀಗ ಸೇರಿ ಒಂದು 15 ವರ್ಷ ಆಯ್ತು. ನಿಮಗೆ ಅಡಿಕೆ ಸುಲಿದು ಬಿಟ್ಟು ಕಂಪನಿ ಹೋಗುವಾಗ ಆಗ್ಲಿಲ್ವಾ, ನಾನು ಇದಕ್ಕಿಂತ ಅಡಿಕೆ ಇದ್ರಲ್ಲಿ ತುಂಬಾ ಹಣ ಬರುತ್ತೆ ಅಂತ? ಅದೌದು, ಅಡಿಕೆ ಕಲೀಲಿಕ್ಕೆ ಗೊತ್ತಿದ್ರೆ ಅದು ಜಾಸ್ತಿ ಬರ್ತದೆ ಅದಕ್ಕಿಂತ. ಅಲ್ಲಿ ಸಿಗುದೇ ಎಷ್ಟು, ಈಗ 15 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು. ದಿನಕ್ಕೆ ಸಿಗುದು 600 ರೂಪಾಯಿ ಖಾಲಿ. ಹಾಗೆಲ್ಲ ಇರ್ತದೆ. ಎಂತ ಮಾಡುದು, ಜೀವನ. ನೀವು ಅಲ್ಲಿ ಪಾರ್ಟ್ ಟೈಮ್ ಮಾಡುದಿಲ್ವಾ ರಾತ್ರಿ ಎಲ್ಲ ಹೋಗಿ? ಅಲ್ಲಿ ಇಲ್ಲ, ಅಲ್ಲಿ ಏನಿಲ್ಲ. ಅದು ಬೇರೆ ಒಂದು ಕೆಲಸಕ್ಕೆ ಹೋಗ್ತೇವೆ. ಮದ್ವೆ ಆಗಿಂತ ಮೊದ್ಲು? ಮದ್ವೆ ಆದ ನಂತರ ಇದೆ. ಈಗ ಮಗುವಾಗಿದ್ದ? ಒಬ್ಬ ಮಗಿಲ್ಲ. ಅವರು ಮತ್ತೆ ಈಗ ಅಡಿಕೆ ಅಂತ ಹೇಳುದು, ಅಡಿಕೆ ಅಂತ ನಾವು ತಿರಸ್ಕಾರ ಭಾವನೆಯಿಂದ ನೋಡ್ಬೋದು ಅಡಿಕೆ ಸುಲಿಯುವುದು ಅಂತೇಳಿ. ಈಗಿನ ಕಾಲದ ಹುಡುಗಿಯರಿಗೆಲ್ಲ ಅದೇ ಅವರು ಅಡಿಕೆ ಸುಲಿಯುವುದು ಕೆಲಸ ಅಂತ. ಕಂಪ್ನಿ ಎಲ್ರಿಗೂ ಕಂಪ್ನಿ ಆಫೀಸ್ ಅದ್ರಲ್ಲೇ ಇರ್ಬೇಕು. ಆದ್ರೆ ಆಫೀಸ್ಗಿಂತ ಜಾಸ್ತಿ ಇದ್ರಲ್ಲಿ ದುಡಿಲಿಕ್ಕೆ. ನೀವು ಕೃಷಿಕರನ್ನು ಎಂಕರೇಜ್ ಮಾಡುದು. ಮತ್ತೆ ನೋಡಿ, ಈಗ ಒಬ್ರು ಅಡಿಕೆ ಕಲಿಯುವುದು ಅಂತ ಹೇಳಿ ಯಾರಾದ್ರೂ ಕೆಲವು ತಿರಸ್ಕಾರ ಭಾವನೆಯಿಂದ ನೋಡಿದ್ದು, ಅವರಿಗೆ ಎಷ್ಟೋ ಜನ ಇದರಿಂದಾನೇ ಮುಂದೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಈಗ ನಮ್ಮ ನಿಖಾನ್ ಸ್ವಾಮಿ ಅವ್ರನ್ನೇ ನೋಡ್ಬೋದು. ಅವರು ದೊಡ್ಡ ಮನೆ ಕಟ್ಟಿದ್ದೆ. ಅವ್ರ ಮನೆಯಲ್ಲೂ ಅಡಿಕೆ ಉಂಟು ಸ್ವಲ್ಪ. ಈಗ ಡೈಲಿ ಅಡಿಕೆ ಸುಲಿಲಿಕ್ಕೆ ಹೋಗುದು. ಕೆಲವೊಂದ್ಸಲ ಒಳ್ಳೆ ಅಡಿಕೆ ಸಿಕ್ಕ ದಿನಕ್ಕೆ ಒಂದು 1,500-2,000 ತನಕ ದುಡಿತಾರೆ. ಆಗ ಅವ್ರ ತಮ್ಮ ಇವ್ರು ಸಹ ಹಾಗೆ ವಾರದಲ್ಲಿ ಒಂದು ರಜೆ ಮಾಡಿ ಎಲ್ಲ ಬರುದು ಅಡಿಕೆ ಸುಲಿಲಿಕ್ಕೆ. ಹಾಗೆ ನಾವು ಅದನ್ನು ಕಲ್ತದನ್ನು ಬಿಡ್ಲಿಕ್ಕೆ ಹಾಗೆ. ಈಗ ಕೆಜಿಗೆ ನಾವು 18 ರೂಪಾಯಿ ತನಕ ಇದೆ. ಅಡಿಕೆ ಒಳ್ಳೇದಿಲ್ಲದಿದ್ರೆ ದಿನ ಸಂಬಳ ತಗೋದು 700-800 ಹಾಗೆ. ನಿಮ್ಗೀಗ 4 ಬೇರೆ ಬೇರೆ ಆಗ್ಲಿಕ್ಕೆ ಕಷ್ಟ ಆಗುದಿಲ್ವಾ ಒಮ್ಮೆಲೆ ಬಂದು? ಈಗ ಮುಂಚೆ ಎಲ್ಲ ಅಡಿಕೆ ಕಳೆದ ನಂತರ ಒಂದೇ ಗೋಣಿಗೆ ಆಗ್ತಿತ್ತು ಎಲ್ಲ ಅಡಿಕೆ. ಈಗ ಆಮೇಲೆ ಪರ್ಮನೆಂಟ್ ಆಗಿ ಅಡಿಕೆ ಸುಲಿಯುವರು ಇರ್ತಾರಲ್ಲ, ಅವರು ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ. 4 ಪಾಲ್ ಮಾಡಿ ಬೇರೆ ಬೇರೆ ಹಾಕುದು. ಆದ್ರಿಂದ ನಮ್ಗೆ ಈಗ ಫಸ್ಟಿಗೆ ಇಲ್ಲಿ ಬಂದು ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಹಾಗೆ ಹಾಕುವಾಗ ಯಾವ ಗೊನಿಗೆ ಯಾವ್ದು ಆಗ್ತದೆ ಮತ್ತೆ ಹುಡುಕಿ ಅದೇ ಇದ್ರೆ ಕಂತ್ರಾಟ ಎಲ್ಲ ನಮ್ಮ ಸುಜಿತ್ ಸ್ವಾಮಿ ಅವರು ತೆಗೆದುಕೊಳ್ಳುದು. ಅವ್ರ ಮನೆಯಲ್ಲಿ ಕೂತ್ಕೊಳ್ಳುದು. ಅವರು ಒಳ್ಳೆ ಹಣ ಮಾಡ್ತಾರೆ. ಮತ್ತೆ ಅವು ಇಡ್ಲಿಕ್ಕೆ ಹೋಗುದು. ಅದ್ರಲ್ಲಿ 500 ರೂಪಾಯಿ 1,000 2,000 ಅದೇ ಹಣ. ಅವರು ಒಳ್ಳೆ. ನೀವು ಕೂಡ ಆ ವಿಡಿಯೋ ಅದೊಂದು ಸ್ಕಿಲ್ ಕಲಿಬೇಕಿತ್ತು ಅವಾಗ. ಬೇಡ ನಿಖಾನ್ ಸ್ವಾಮಿ ಅವರು ಮಾತಾಡುದು. ಅವರು ಭಾರಿ ಶ್ರದ್ಧೆಯಿಂದ ಇದ್ದಾರೆ ಮೊನ್ನೆದ್ದು ಕೂಡ. ಬಾಯ್, ಧನ್ಯವಾದ. ಇವತ್ತಿದ್ದು ಅಡಿಕೆ ಸುಲ್ದಾಯ್ತು ನಮ್ದು. ನಾವಿನ್ನು ಹೊರಡುವುದೇ.